ತಂಗಿ ಇಬ್ರು ಸೇರ್ಕೊಂಡು ಅರಮನೆ ಹಾಳು ಮಾಡಿದ್ದಾಯ್ತು, ಈಗ ನನ್ ಮನೇನ ಹಾಳು ಮಾಡಕ್ ಬಂದಿದ್ಯಾ? ನಿಮ್ಮಪ್ಪನ್ನ ಜೈಲಿಂದ ಬಿಡಿಸೋದಿಕ್ಕೆ ನನ್ ಮಗನ್ನೇ ಲಾಯರ್ ಆಗಿ ಫಿಕ್ಸ್ ಮಾಡಿಸಿದ್ಯಲ್ಲ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ನೀನು. ಈ ರಮಾದೇವಿ ಮುಂದೆ ಈ ನಾಟಕ ಎಲ್ಲ ಬೇಡ, ಗೆಟ್ ಔಟ್. ಅಲ್ಲ, ಇಷ್ಟೆಲ್ಲ ರಾಮಾದೇವಿ ಮೇಡಮ್ಗೆ ಗೊತ್ತಾದ ಮೇಲೂ ಅವ್ರು ಹೆಂಗ್ ಸುಮ್ಮನಿದ್ದಾರೆ? ಇಷ್ಟೊತ್ತಿಗಾಗ್ಲೇ ಮನೆಯವ್ರನ್ನೆಲ್ಲ ಸೇರಿಸಿ ಮನೆಯವ್ರ ಮುಂದೆ ರಂಪಾಟ ಮಾಡ್ಬೇಕಾಗಿತ್ತಲ್ಲ. ಯಾಕೆ ಅವ್ರು ಏನು ಮಾಡಿಲ್ಲ? ಯಾಕೆ ಈ ಥರ ಸುಮ್ಮನೆ ಇದ್ದಾರೆ? ಸತ್ಯ ಎಲ್ರಿಗೂ ಗೊತ್ತಾಗಿದೆ ಅಂತ ನಮ್ಮ ಅಕ್ಕನಿಗೆ ಏನಾದರೂ ಗೊತ್ತಾದ್ರೆ ಅವಳಿಗೆ ಸಂಕೋಚ ಆಗುತ್ತೆ ಅಂತ ಯಾರಿಗೂ ಹೇಳಬೇಡಿ ಅಂತ ಕೇಳ್ಕೊಂಡಿದ್ದೀನಿ. ಅಲ್ಲ ಗೌರಮ್ಮ, ಅದಕ್ಕೆ ರಾಮಾದೇವಿ ಮೇಡಮ್ ಅವ್ರು ಒಪ್ಕೊಂಬಿಟ್ರಾ? ಇಲ್ಲ ಅಣ್ಣ, ಆದರೆ ಅಪ್ಪನ ಕೇಸ್ ಮುಗಿದ್ಮೇಲೆ ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳಿದ್ಮೇಲೆ ಸರಿ ಅಂತ ಹೇಳಿದ್ದಾರೆ. ಏನಂದೆ? ಮನೆ ಬಿಟ್ಟು ಹೋಗ್ತೀಯಾ? ಗೌರಮ್ಮ, ನಾನು ಇಷ್ಟೊತ್ತು ನಮ್ಮ ಬಾಸ್ ಬಗ್ಗೆ ಹೇಳಿದ ಮೇಲೂ ಕೂಡ ಈ ನಿರ್ಧಾರ ಯಾಕೆ ಮಾಡ್ತಾ ಇದ್ದೀನಿ ನೀನು? ಅಲ್ಲ, ನೀನ್ ಹೆಂಗ್ ಮನೆ ಬಿಟ್ಟು ಹೋಗೋಕ್ಕಾಗತ್ತೆ? ನೀನ್ ಎಲ್ಗೂ ಹೋಗಂಗಿಲ್ಲ. ಅಣ್ಣ, ಅವರಿಗೆ ಮದುವೆ ಗೊತ್ತಾಗಿದೆ. ಇನ್ನು ನನಗಿಲ್ಲಿರೋದಕ್ಕೆ ಯಾವ ಉದ್ದೇಶನೂ ಇಲ್ಲ. ಅವ್ರ ಸಂಸಾರದಲ್ಲಿ ಯಾವ ತೊಂದರೆನೂ ಆಗ್ಬಾರ್ದು. ಈಗಾಗಲೇ ಅಕ್ಕನಿಂದ ಕೆಲವೊಂದು ನಡೆದೋಗಿದೆ, ಮತ್ತೆ ಅದೇ ತರ ತೊಂದರೆಗಳು ಆಗ್ಬಾರ್ದು. ಇಷ್ಟಕ್ಕೂ ಈ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ನಮ್ಮಪ್ಪ ಬಿಡುಗಡೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅಷ್ಟಾದ್ರೆ ಸಾಕಣ್ಣ, ನಾನಿಲ್ಲಿಂದ ಹೊರಟೋಗ್ತೀನಿ. ಗೌರಮ್ಮ, ಗೌರಿ, ಓಹ್, ಏನಿದು ಈ ಥರ ಆಗ್ತಾ ಇದೆ? ನಿಜವಾಗ್ಲೂ ಗೌರಿಗೆ ನಮ್ಮ ಬಾಸ್ ಮೇಲೆ ಪ್ರೀತಿ ಇದೆ ಇಲ್ವೋ? ಅಥವಾ ಆ ಪ್ರೀತಿನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾರ ಹತ್ರನೂ ಹೇಳ್ಕೊಂತ ಇಲ್ವಾ? ಏನು ಗೊತ್ತಾಗ್ತಾ ಇಲ್ವಲ್ಲ. ಈ ಥರ ಹೇಳೋಟದ್ಲು. ಗೌರಿ, ನೀನೇನೇ ಹೇಳು, ಆದ್ರೆ ನನಗೊಂದು ನಂಬಿಕೆ ಇದೆ. ಆ ದೇವರು ನಿನ್ನ ಮತ್ತೆ ನಮ್ಮ ಬಾಸ್ನ ಒಂದು ಮಾಡೇ ಮಾಡ್ತಾನೆ. ನಿಮ್ಮಿಬ್ಬರನ್ನು ಒಂದು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ಬಿಡ್ಕೋತೀನಿ. ಅದಕ್ಕೆ ಅವನೊಂದು ಮಾತು ಕೇಳಿದ್ರೆ ಒಳ್ಳೇದು ಅಂತ ಹೇಳಿದೆ. ಹರ್ಷ, ಪ್ರೀತು ಹತ್ರ ನಾನು ಮಾತಾಡ್ತೀನಿ. ಅದು ಅಲ್ಲದೆ ಇದೆಲ್ಲ ನಾವು ಒಂದು ಲಿಸ್ಟ್ ಹಾಕ್ಕೊಂಡ್ರೆ ಅದ್ರ ಪ್ರಕಾರ ಮಾಡ್ಬಿಡ್ಬೋದಲ್ಲ, ಅದಕ್ಕೆ ಯಾಕೆ ಟೆನ್ಷನ್? ನೋಡಿ, ಏನೇ ಆದರೂ ಸರಿ, ಇದೇ ಡೇಟ್ಗೆ ಮದುವೆ ನಡೆಯತ್ತೆ. ಅವರು ಒಳ್ಳೆ ಮುಹೂರ್ತ ಅಂತ ಈ ಡೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಯಾವ ಚೇಂಜಸ್ಸು ಇಲ್ಲ. ಈ ರಮಾದೇವಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾಳಲ್ಲ? ಅದು ಅಲ್ಲದೆ ಅದೇ ಡೇಟ್ ಬೇಕು ಅಂತಿದಾರಲ್ಲ, ಅಂಥದ್ದು ಏನಿದೆ ಆ ಡೇಟಲ್ಲಿ? ಅಪ್ಪ ಬೇರೆ ಡೂಪ್ಲಿಕೇಟ್ ಜಾತಕ ಕೊಟ್ಟಿದ್ದಾರೆ. ಇದೇನಾದರೂ ಅತ್ತೆ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಫಸ್ಟು ಅಪ್ಪನ ಹತ್ರ ಮಾತಾಡಬೇಕು. ಪರಿಮಳ, ಕರೆಕ್ಟಾಗಿ ಎಲ್ಲ ಲಿಸ್ಟ್ ಮಾಡು. ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಏನೇನು ಶಾಸ್ತ್ರಗಳಿದೆ ಅದೆಲ್ಲ ಮದುವೆಗೆ 2 ದಿನ ಮುಂಚೆನೇ ಶುರು ಆಗ್ಬಿಡ್ಬೇಕು. ಅಕ್ಕ, ನನಗೊಬ್ರು ಮೆಹಂದಿ ಹಾಕೋರು ಗೊತ್ತು ಅಕ್ಕ. ಅಕ್ಕ ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾರೆ, ಅವ್ರನ್ನೇ ಕರ್ಸೋಣವಾ? ಸರಿ, ಕರ್ಸು, ಆದರೆ ಚೆನ್ನಾಗಿ ಹಾಕಬೇಕು. ಅಣ್ಣ, ನೀನು ಈ ಡೇಟ್ಗೆ ಯಾವ್ಯಾವ ಚೌಟ್ರಿಗಳಿದೆ ಅಂತ ಹೋಗಿ ನೋಡ್ಕೊಂಡು ಬಾ. ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಫಿಕ್ಸ್ ಮಾಡಿಬಿಡು. ಆಯ್ತು ತಂಗಿಯವ್ವ, ಎಲ್ಲ ನಾನು ನೋಡ್ಕೋತೀನಿ. ಈ ಸದಾನಂದ ಇರುವಾಗ ನಿಂಗೆ ಟೆನ್ಷನ್ ಬೇಡ. ಹಾಗೆ ಪ್ರೀತಮ್ ಬ್ಯಾಚುಲರ್ಸ್ ಪಾರ್ಟಿ ಯಾವತ್ತು ಇಟ್ಕೋತಾನೋ ಅದನ್ನು ನೋಡಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊ. ಸರಿ ಅಕ್ಕ. ಅಣ್ಣ, ಈವೆಂಟ್ ಮ್ಯಾನೇಜರ್ನ ಬರೋದಿಕ್ಕೆ ಹೇಳು. ಮಿಕ್ಕಿದ ಕೆಲಸ ಎಲ್ಲ ಅವ್ರು ನೋಡ್ಕೋತಾರೆ. ಹಾಗೆ VIPಸ್ನೆಲ್ಲ ಇನ್ವೈಟ್ ಮಾಡೋಣ. ಇನ್ ಕೇಸ್ ಅವರು ಆ ಡೇಟಲ್ಲಿ ಫ್ರೀ ಇಲ್ಲ ಅಂದರೆ, ಬರೋಕ್ಕಾಗಲ್ಲ ಅಂದರೆ, ಮದುವೆ ಮಾತ್ರ ಪೋಸ್ಟ್ಪೋನ್ ಮಾಡೋದು ಬೇಡ. ಇದೇ ಡೇಟ್ಗೆ ಮಾಡೋಣ. ಸಂಬಂಧಿಕರು, ಮನೆಯವರು, ಪುರೋಹಿತರು, ಗಂಡು ಹೆಣ್ಣು, ಇಷ್ಟು ಜನ ಇದ್ದರೆ ಸಾಕು.
ಮದುವೆ ಆದ ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ಒಂದು ರಿಸೆಪ್ಷನ್ ಮಾಡೋಣ. ಆಗ ಯಾರನ್ನೂ ಮಿಸ್ ಮಾಡದೆ ಎಲ್ಲರನ್ನೂ ಇನ್ವೈಟ್ ಮಾಡೋಣ. ಹರ್ಷ, ಏನಾಯ್ತು? ನೀವ್ಯಾಕೇನು ಮಾತಾಡ್ತಾ ಇಲ್ಲ? ಏನು ಹೇಳಿರಮ್ಮ, ಎಲ್ಲ ನೀನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಆದರೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ ಇನ್ನು. ನಾನು ಏನೇ ಮಾಡಿದ್ರು ನಿಮ್ದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಹರ್ಷ. ಗಂಡು ಹೆಣ್ಣು ಒಪ್ಪಿದ್ದಾಯ್ತು, ಇನ್ಯಾಕೆ ತಡ ಮಾಡಬೇಕು? ಮದುವೆ ಮಾಡಿ ಮುಗಿಸೋಣ. ಅಣ್ಣ, ನೀನೇ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು. ಏನ್ ಮಾತಾಡ್ತಿ ತಂಗಿಯವ? ಈ ಕಡೆ ಹುಡುಗನಿಗೆ ಸೋದರ ಮಾವ, ಆ ಕಡೆ ಹುಡುಗಿ ತಂದೆ, ನಾನಿದ್ದೀನಲ್ಲ ಸದಾನಂದ. ಎಲ್ಲವನ್ನು ಒಂದು ಚೂರು ಲೋಪ ಬರ್ದಂಗೆ ಸುಧಾರಿಸ್ತೀನಿ. ಅಭಿ, ಎಲ್ಲ ಕರೆಕ್ಟಾಗಿ ಆಗಬೇಕು, ಅದು ನಿನ್ನ ಜವಾಬ್ದಾರಿ. ಸರಿ ಮಾಮ್, ನಾನು ಗೌತಮಿ ಎಲ್ಲದೂ ಮ್ಯಾನೇಜ್ ಮಾಡ್ತೀವಿ. ಅಭಿ, ನಾನು ಹೇಳಿದ್ದು ನಿನಗೆ, ನೀನು ಮಾಡು ಅಂತ. ನಿನ್ನ ಜೊತೆಗೆ ನೀನು ಯಾರನ್ನ ಕರ್ಕೊಂಡು ಹೋಗ್ತೀಯೋ ಅದು ನನಗೆ ಬೇಕಾಗಿಲ್ಲ. ಆದರೆ ಮದುವೆಯಲ್ಲಿ ಯಾವ ತೊಂದರೆನೂ ಆಗಬಾರ್ದು, ಹಾಗೆ ನೋಡ್ಕೋ ಅಷ್ಟೆ.